ಹಾಯ್ ಹಲೋ ಎಲ್ರಿಗೂ ನಮಸ್ಕಾರ, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಇವತ್ತು ಸಾಯಂಕಾಲ ಆಗಿದೆ. ಇವಾಗ ಏನು ಸ್ಯಾಂಡ್ವಿಚ್ನ ಮಾಡ್ತಾ ಇದ್ದೀನಿ. ಆಲ್ರೆಡಿ ನಮ್ಮ ಮನೆಯವ್ರು ಬಂದು ತಿನ್ಕೊಂಡು ಹೋದ್ರು, ಕಾಫಿ ಎಲ್ಲ ಕುಡ್ಕೊಂಡು. ಇವಾಗ ನನಗೆ ಮತ್ತು ನಮ್ಮ ಅಮ್ಮನಿಗೆ ಮಾಡ್ತಾ ಇದ್ದೀನಿ. ಅದಾದ ನಂತರ ಮಶ್ರೂಮ್ ಬಿರಿಯಾನಿನ ಮಾಡಬೇಕು. ಇವತ್ತು ಸ್ವಲ್ಪ ಡಿಫ್ರೆಂಟಾಗಿ ಮಾಡೋಣ ಅಂತ ಅಂದ್ಬಿಟ್ಟು ಪ್ರಿಪೇರ್ ಮಾಡ್ಕೊತೀನಿ. ನಿಮಗೂ ಕೂಡ ರೆಸಿಪಿನ ಶೇರ್ ಮಾಡ್ಕೊತೀನಿ. ಇವಾಗ ಮಾಡ್ತಾ ಇದ್ದೀನಿ, ನಿಮಗೂ ತೋರಿಸ್ತೀನಿ ಬನ್ನಿ. ಬ್ಯಾಕ್ಗ್ರೌಂಡ್ ಸ್ವಲ್ಪ ಕತ್ಲೆ ಇದೆ, ಲೈಟ್ ಆಫ್ ಮಾಡಿದ್ದೀನಿ. ಇದು ಆಲ್ರೆಡಿ ಪ್ರಿಪೇರ್ ಮಾಡಿದ್ದೀನಿ, ಇನ್ನೊಂದೆರಡು ಪ್ರಿಪೇರ್ ಮಾಡ್ತಾ ಇದ್ದೀನಿ. ಇದು ಲೈಟ್ ಆಫ್ ಮಾಡಿರೋದ್ರಿಂದ ಕಾಣಿಸ್ತಾ ಇಲ್ಲ. ಇಲ್ಲಿ ಆಲ್ರೆಡಿ ಒಂದು ಆಗ್ತಾ ಇದೆ, ಮೇಕಿಂಗ್ ಮಾಡ್ತಾ ಇದ್ದೀನಿ. ಇಲ್ಲಿ ಆಲ್ರೆಡಿ ರೆಡಿ ಇದೆ. ಗಿಡ್ಡು ಕಾಸದೆಲ್ಲ ಹಾಯ್ ಮೇಡಮ. ಈಗೆಲ್ಲ ಮಾಡ್ಬೋದಾಗಿತ್ತಲ್ಲ. ನಾನು ಸಾಕಷ್ಟು ಬಾರಿ ಹೇಳಿದ್ದೀನಿ, ನನಗೆ ಸ್ಯಾಂಡ್ವಿಚ್ ಅಂದರೆ ಸಿಕ್ಕಾಪಟ್ಟೆ ಇಷ್ಟ ಅಂದ್ಬಿಟ್ಟು. ಯಾಕೆ ನಾನು ಜಾಸ್ತಿ ಸ್ಯಾಂಡ್ವಿಚನ್ನು ಇಷ್ಟಪಡ್ತೀನಿ ಅಂದರೆ, ಒಂದು ಹೆಲ್ದಿ ಆಪ್ಷನ್ ಅಂತ ಅಂದರೆ ಅದು ಸ್ಯಾಂಡ್ವಿಚ್ಚು. ಸ್ವಲ್ಪ ಬ್ರೆಡ್ ಇರುತ್ತೆ, ವೆಜಿಟೇಬಲ್ಸ್ ಇರುತ್ತೆ, ನಮಗೇನು ಬೇಕು ಸ್ಟಫಿಂಗ್ ನಾವು ಅದನ್ನು ಹಾಕ್ಕೊಂಡು ತಿನ್ಕೊಬೋದು. ಬೇರೆ ಅದು ಇದು ಜಂಗೆಲ್ಲ ತಿಂದು ಹೊಟ್ಟೆ ಕೆಡಿಸ್ಕೊಳ್ಳೋದಕ್ಕಿಂತ ಇದು ಅದಕ್ಕಿಂತ ಬೆಟರ್ ಇದು. ಸೊ ಅದರಿಂದ ನಾನು ಜಾಸ್ತಿ ಸ್ಯಾಂಡ್ವಿಚ್ಗೆ ಹೋಗೋಕ್ಕೆ ಇಷ್ಟಪಡ್ತೀನಿ. ನಿಮಗೆ ಸ್ಯಾಂಡ್ವಿಚ್ ಇಷ್ಟನಾ? ನೀವು ಜಾಸ್ತಿ ಯಾವುದನ್ನ ಲೈಕ್ ಮಾಡ್ತೀರಾ? ಸ್ವಲ್ಪ ಮಸಾಲ ಸ್ಪೈಸಿ ಆ ಥರ ಇಷ್ಟಪಡ್ತೀರಾ ಅಂದ್ಬಿಟ್ಟು ಕಾಮೆಂಟ್ ಮಾಡಿ. ನನಗೆ ಜಾಸ್ತಿ ಸ್ಪೈಸಿ ಮಸಾಲ ಅಂದರೆ ಸ್ವಲ್ಪ ಇಷ್ಟ ಆಗೋದಿಲ್ಲ. ಸೊ ಅದರಿಂದ ನಾನು ಇದನ್ನು ಪ್ರಿಫರ್ ಮಾಡ್ತೀನಿ. ಮತ್ತು ಝೆಪ್ಟೋದಿಂದ ಒಂದು ಸ್ವಲ್ಪ ಆರ್ಡರ್ನ ಮಾಡ್ಕೊಂಡಿದ್ದೆ. ಸ್ವಲ್ಪ ಕೊತ್ತಂಬರಿ ಸೊಪ್ಪು ಇದೆಲ್ಲ ಸ್ವಲ್ಪ ಆವಾಗಲೇ ಇನ್ನು ಮಶ್ರೂಮ್ ಬಿರಿಯಾನಿ ಮಾಡೋಕ್ಕೆ ಒಂದು ಸ್ವಲ್ಪ ಇಂಗ್ರೀಡಿಯೆಂಟ್ಸ್ ಎಲ್ಲ ಬೇಕಿತ್ತಲ್ವ. ಸೊ ಅದಕ್ಕೇ ಇದರಲ್ಲಿ ಆರ್ಡ್ರ್ ಮಾಡಿಕೊಂಡೆ. ಇದೆಲ್ಲ ಆರ್ಡ್ರ್ ಮಾಡ್ಕೊಂಡು ಒಂದು ಹಾಫ್ ಆನ್ ಅವರ್ಗೆ ಬಂದುಬಿಡುತ್ತೆ. ಹೋಗಿ ತೊಗೊಂಡು ಬರೋ ಅವಶ್ಯಕತೆ ಇರೋದಿಲ್ಲ. ಹಾಗೇ ಇಲ್ಲಿ ಮಶ್ರೂಮ್ನ ಕೂಡ ನಾನು ತರಿಸ್ಕೊಂಡಿದ್ದೆ ನೆಕ್ಸ್ಟ್ ಡೇ ಅಂದ್ಬಿಟ್ಟು. ಅದನ್ನು ಕ್ಲೀನ್ ಮಾಡ್ಕೊತಾ ಇದ್ದೀನಿ. ಸ್ವಲ್ಪ ನೀರಿಗೆ ಕೈಯಲ್ಲಿ ಹಾಕ್ಕೊಂಡು ಉಜ್ಜಿದ್ರೆ ಅದು ಆರಾಮ್ಸೆ ಬಂದುಬಿಡುತ್ತೆ. ಅದನ್ನು ನೀಟಾಗಿ ವಾಶ್ ಮಾಡಿಕೊಂಡು 2 ಭಾಗ ಮಾಡಿ ಕಟ್ ಮಾಡಿ ಎತ್ತಿಟ್ಕೊಂಡೆ. ಅದಾದ ನಂತರ ಇಲ್ಲಿ ಅಕ್ಕಿನ ನಾನು ಫಸ್ಟು ಬೇಯಿಸ್ಕೊಂಡು ಅದಾದಮೇಲೆ ದಮ್ ಥರ ಕಟ್ಟೋಣ ಅಂದ್ಬಿಟ್ಟು ಇಲ್ಲಿ ಪ್ರಿಪೇರ್ ಮಾಡ್ಕೊತಾ ಇದ್ದೀನಿ. ಇಲ್ಲಿ ಬಾಸುಮತಿ ರೈಸ್ನ ನಾನು 1.5 ಲೋಟ ಅಷ್ಟು ತೊಗೊಂಡಿದ್ದೀನಿ. ಅದಕ್ಕೆ ಒಂದು ಸ್ವಲ್ಪ ಎಣ್ಣೆನ ಹಾಕ್ಕೊಳ್ತಾ ಇದ್ದೀನಿ, ಉದ್ದುದ್ರಾಗಿ ಬರಬೇಕಲ್ವ. ಸೊ ಅದರಿಂದ ಬಾಸುಮತಿ ರೈಸ್ ಹಾಕಿದ ತಕ್ಷಣವೇ ನಾವು ಹಿಂದ್ಗುಂಟ್ಲೆ ಅದನ್ನು ತಿರಿಬೇಕು. ಆವಾಗ ಅದು ಸ್ಟಿಕ್ಕಿ ಥರ ಆಗೋದಿಲ್ಲ, ಮತ್ತು ಎಲ್ಲ ಒಂದಕ್ಕೊಂದು ಅಂಟ್ಕೊಳ್ಳೋದಿಲ್ಲ. ಅದನ್ನು ಒಂದು 70% ಅಷ್ಟು ಬೇಯಿಸ್ಕೊಂಡು ಎತ್ತಿಟ್ಕೊತಿದ್ದೀನಿ. ಇವಾಗ ಏನೇನು ಬೇಕು ಅನ್ನೋದನ್ನೆಲ್ಲ ಪ್ರಿಪೇರ್ ಮಾಡಿ ಎಲ್ಲನೂ ಒಂದು ಕಡೆ ಎತ್ತಿಟ್ಕೊಂಡಿದ್ದೀನಿ. ಇವಾಗ ಯಾವ ಥರ ಮಾಡ್ತೀನಿ ಅನ್ನೋದನ್ನು ತೋರಿಸ್ಕೊಡ್ತೀನಿ. ಇವಾಗ ಹೊಸ ಪಾತ್ರೆಯಲ್ಲಿ ಕುಕ್ ಮಾಡ್ತಾಯಿದ್ದೀನಿ ನಾನು. ಫಸ್ಟ್ ಟೈಮ್ ಹೊಸ ಪಾತ್ರೆಯಲ್ಲಿ ಇದು ಯಾವ ಥರ ಒಂದು ಸ್ವಲ್ಪ ದಮ್ ಥರ ಕಟ್ಟಬೇಕು. ನೋಡೋಣ ಯಾವ ಥರ ಆಗುತ್ತೆ ಅಂತ ಅಂದ್ಬಿಟ್ಟು. ಕುಕ್ಕರ್ ಏನು ತುಂಬ ವೆಯ್ಟಾಗೇ ಇದೆ, ನೋಡೋಣ ಯಾವ ಥರ ಬರುತ್ತೆ ಅಂತ ಅಂದ್ಬಿಟ್ಟು. ಇಲ್ಲಿ ಮಸಾಲನ ರುಬ್ಕೊಳ್ಳೋದಕ್ಕೆ ಕೊತ್ತಂಬರಿ ಸೊಪ್ಪು ಮತ್ತು ಪುದೀನ ಸೊಪ್ಪು, 1-3 ಹಸಿಮೆಣ್ಸಿನ್ಕಾಯಿ, 1-2 ಈರುಳ್ಳಿ, 1-2 ಟೊಮೆಟೊನ ಹಾಕಿ ರುಬ್ಬಿ ಎತ್ತಿಟ್ಕೊಂಡಿದ್ದೀನಿ. ಇಲ್ಲಿ ಒಂದು ಕಡಾಯಿಗೆ, ಇದು ಹೊಸ ಪಾತ್ರೆ, ಇದರಲ್ಲೇನೆ ಮಾಡೋಣ ಅಂದ್ಬಿಟ್ಟು ರೆಡಿ ಮಾಡಿಕೊಂಡೆ. ಆ್ಯಡ್ ಮಾಡ್ತಾ ಇದ್ದೀನಿ. ನಿಮ್ಮ ಹತ್ರ ಯಾವುದಿರುತ್ತೆ ಪಲಾವ್ ಸ್ಪೈಸಸ್ಸು ಅದನ್ನು ನೀವು ಹಾಕೊಬೋದು. ಇಲ್ಲಿ ಒಂದು 4ರಿಂದ 5 ಚಮಚ ಅಷ್ಟು ಎಣ್ಣೆನ ಹಾಕ್ಕೊಂಡಿದ್ದೀನಿ. ಅದಕ್ಕೆ ಒಂದು ಸ್ವಲ್ಪ ಬಟರ್ನ ಹಾಕ್ಕೊಂಡಿದ್ದೀನಿ. ತುಪ್ಪ ಇರಲಿಲ್ಲ ಅಂದ್ಬಿಟ್ಟು ಬಟರ್ನ ಆ್ಯಡ್ ಮಾಡಿಕೊಂಡೆ. ಇದಕ್ಕೆ ಪಲಾವ್ ಸ್ಪೈಸಸ್ನ ಹಾಕ್ಕೊಂಡು ಅದು ಸ್ವಲ್ಪ ಫ್ಲೇವರ್ ಬಂದಮೇಲೆ ಸ್ವಲ್ಪ ಈರುಳ್ಳಿನ ಹಾಕ್ಕೊಂಡೆ. ಇಲ್ಲಿ 1 ಈರುಳ್ಳಿನ ಹಾಕ್ಕೊಂಡಿದ್ದೀನಿ. ಅದಕ್ಕೆ ಸ್ವಲ್ಪ 1.5 ಟೇಬಲ್ ಸ್ಪೂನ್ ಆಗೋಷ್ಟು ಬೆಳ್ಳುಳ್ಳಿ ಶುಂಠಿ ಪೇಸ್ಟ್ನ ಹಾಕ್ಕೊಂಡು ಹಸಿ ವಾಸನೆ ಹೋಗೋ ತನಕ ಫ್ರೈ ಮಾಡಿಕೊಂಡು ಒಂದು ಟೊಮೆಟೊನ ಹಾಕ್ಕೊಂಡಿದ್ದೀನಿ. ಅದಕ್ಕೆ ಮತ್ತೆ ಮಶ್ರೂಮ್ ಹಾಕ್ಕೊಂಡು ಚೆನ್ನಾಗಿ ಇದನ್ನ ಹುರ್ಕೊಬೇಕು. ಇದು ಹುರ್ಕೊಂಡಾದಮೇಲೆ ಇದಕ್ಕೆ ನಾನು ಏನು ಪೇಸ್ಟ್ ಮಾಡಿ ಇಟ್ಕೊಂಡಿದ್ನಲ್ಲ ಮಸಾಲೆ, ಇದನ್ನು ಆ್ಯಡ್ ಮಾಡ್ಕೊತಾ ಇದ್ದೀನಿ. ಇದನ್ನು ಅಷ್ಟೇ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಒಂದು 5 ನಿಮಿಷ ಮಶ್ರೂಮ್ಗೆ ಎಲ್ಲ ಇಟ್ಕೊಳ್ಳೋ ತನಕ ಒಂದು 5 ನಿಮಿಷ ಬೇಯಿಸ್ಕೊಬೇಕು. ಬೇಯಿಸ್ಕೊಂಡ್ರೆ ತುಂಬಾ ಚೆನ್ನಾಗಿ ಬರುತ್ತೆ. ಏಕೆಂದರೆ ದಮ್ ಕಟ್ಟೋದ್ರಿಂದ ಮತ್ತೆ ನಾವು ಅದನ್ನ ಕುಕ್ಕೆಲ್ಲ ಮಾಡೋದಿಲ್ವಲ್ಲ. ಇಲ್ಲಿ ಸ್ವಲ್ಪ ಮಸಾಲೆಗೆ ಖಾರಕ್ಕೆ ಏನೇನು ಬೇಕು ಅಂತ ಹಾಕ್ಕೊಂಡಿದ್ದೀನಿ. ಸ್ವಲ್ಪ ಧನಿಯಾ ಪೌಡರ್, ಚಿಲ್ಲಿ ಪೌಡರ್, ಗರಂ ಮಸಾಲ, ಅರಿಶಿನ ಪುಡಿ, ಮತ್ತು ಸ್ವಲ್ಪ ಬಿರಿಯಾನಿ ಪೌಡರ್, ಸ್ವಲ್ಪ ಚಾಟ್ ಮಸಾಲ ಮತ್ತು ಸ್ವಲ್ಪ ಪೆಪ್ಪರ್ ಪೌಡರ್, ಇದಿಷ್ಟನ್ನು ಹಾಕಿ ರುಚಿಗೆ ಎಷ್ಟು ಬೇಕೋ ಅಷ್ಟನ್ನು ಈ ಟೈಮಲ್ಲಿ ನಾವು ಉಪ್ಪನ್ನ ಹಾಕ್ಕೊಂಡು ನೋಡ್ಕೊಬೇಕಾಗತ್ತೆ. ಮತ್ತೆ ಆ್ಯಡ್ ಮಾಡಿದ್ರೆ ಅದು ಚೆನ್ನಾಗಿರೋದಿಲ್ಲ.
ಇದನ್ನು ಅಷ್ಟೇ ಎಲ್ಲನೂ ಚೆನ್ನಾಗಿ ನಾವು ಹುರ್ಕೊಬೇಕು. ಇದಕ್ಕೆ ಒಂದು ಸ್ವಲ್ಪ ಮೊಸರನ್ನ ಹಾಕ್ಕೊಂಡಿದ್ದೀನಿ. ದಮ್ ಬಿರಿಯಾನಿಗೆ ಒಂದು ಸ್ವಲ್ಪ ಮೊಸರನ್ನ ಆ್ಯಡ್ ಮಾಡಿಕೊಂಡ್ರೆ ಚೆನ್ನಾಗಿರುತ್ತೆ. ನಾನೇನು ಆವಾಗಲೇ ಬೇಯಿಸಿಟ್ಕೊಂಡಿದ್ನಲ್ವ ರೈಸು, ಅದನ್ನು ಹಾಕಿ ಚೆನ್ನಾಗಿ ಮಿಕ್ಸ್ನ ಕೊಡಬೇಕು. ನೋಡಿಕೊಂಡು ಬೇಕಂದರೆ ಸಪೋಸ್ ಏನಾದರೂ ಉಪ್ಪೇನಾದರೂ ಕಡಿಮೆ ಇತ್ತು ಅಂದರೆ ಈ ಟೈಮ್ನಲ್ಲಿ ನಾವು ಉಪ್ಪನ್ನ ಒಂಚೂರು ಆ್ಯಡ್ ಮಾಡಿಕೊಂಡು ಮಿಕ್ಸ್ ಮಾಡಿಕೊಂಡ್ರೆ ಸರಿ ಹೋಗ್ಬಿಡುತ್ತೆ. ಇದಕ್ಕೆ ಒಂದು ಸ್ವಲ್ಪ ಫ್ಲೇವರ್ಗೋಸ್ಕರ ಪುದೀನ ಸೊಪ್ಪನ್ನ ಆ್ಯಡ್ ಮಾಡ್ಕೊತಾ ಇದ್ದೀನಿ. ಮತ್ತು ಒಂದು ಸ್ವಲ್ಪ ತುಪ್ಪನ ಸೇರಿಸ್ಕೊಬೇಕಾಗತ್ತೆ. ನಾನು ಅದು ಕ್ಲಿಪ್ನ ಹಾಕೋದು ಮರೆತುಬಿಟ್ಟೆ. ಒಂದು 10-15 ನಿಮಿಷ ದಮ್ ಕಟ್ಟಿದ್ರೆ ಮುಗಿಯುತ್ತೆ. ತುಂಬ ಅಂದರೆ ತುಂಬಾ ಚೆನ್ನಾಗಿರುತ್ತೆ. ನೋಡ್ಬೋದು, ನೋಡಿದ್ರೇ ಗೊತ್ತಾಗುತ್ತೆ. ಕೆಲವೊಂದು ಫುಡ್ಗಳನ್ನ ನೋಡಿದ್ರೇ ಗೊತ್ತಾಗ್ಬಿಡುತ್ತೆ ಟೇಸ್ಟ್ ಯಾವ ಥರ ಇದೆ ಅಂದ್ಬಿಟ್ಟು. ತುಂಬ ಆಯ್ಲಿ ಥರನೂ ಇಲ್ಲ, ತುಂಬ ಸ್ಪೈಸಿ ಥರನೂ ಇಲ್ಲ. ತುಂಬ ಅಂದರೆ ಪರ್ಫೆಕ್ಟಾಗಿ ಸ್ವಲ್ಪ ಕೆಲವೊಬ್ರಿಗೆ ಏನಾಗುತ್ತೆ ತುಂಬ ಸ್ಪೈಸಿ ಇಷ್ಟ ಆಗೋದಿಲ್ಲ, ಓವರ್ ಸ್ಪೈಸಿ ಇಷ್ಟ ಆಗೋದಿಲ್ಲ. ಅಂಥವ್ರಿಗೆ ಇದಂತೂ ಸಖತ್ತಾಗಿರುತ್ತೆ. ಅದರಲ್ಲೂ ಬಾಸುಮತಿ ರೈಸಲ್ಲಿ ಮಾಡಿದ್ರೇ ದಮ್ ಬಿರಿಯಾನಿ ಎಲ್ಲ ಚೆನ್ನಾಗಿ ಬರೋದು. ಮತ್ತು ಜೀರಾ ರೈಸಲ್ಲಿ ಮಾಡಿದ್ರೂ ಚೆನ್ನಾಗಿರುತ್ತೆ. ನನಗಂತೂ ಸಖತ್ ಇಷ್ಟ ಆಯಿತು. ನಮ್ಮ ಮನೇಲೂ ಅಷ್ಟೇ ಎಲ್ಲರಿಗೂ ಸಖತ್ ಇಷ್ಟ ಆಯಿತು. ಮತ್ತು ನೆಕ್ಸ್ಟ್ ಡೇ ನಾನು ವ್ಲಾಗ್ನ ಮಾಡ್ತಾಯಿದ್ದೀನಿ. ಕೃಷ್ಣ ಜನ್ಮಾಷ್ಟಮಿ ಅಲ್ವಾ, ಅದರ ಹಿಂದಿನ ದಿವಸನೇ ಈವ್ನಿಂಗೇ ನಾನು ಕೃಷ್ಣನ ಥರ ಮಾಡೋಣ ಅಂದ್ಬಿಟ್ಟು ಮಾಡಿದೆ. ಬಟ್ ನಾನು 15th ಅಂತ ಅಂದ್ಕೊಂಡು ನಾನು ಮಾಡಿಬಿಟ್ಟೆ. ಆಮೇಲೆ ನೋಡಿದ್ರೆ 16th ಅದು ಇದ್ದಿದ್ದು. ಸರಿ ಬಿಡು, ಇನ್ನೇನು ಅವತ್ತು ಮಾಡಿದ್ರು ಒಂದೇ, ಇವತ್ತು ಮಾಡಿದ್ರು ಒಂದೇ ಅಂತಂದ್ಬಿಟ್ಟು ನಾನು ಸುಮ್ಮನಾದೆ. ಈ ವ್ಲಾಗು ಕೃಷ್ಣ ಜನ್ಮಾಷ್ಟಮಿ ಹಬ್ಬದ ದಿವಸನೇ ಅಪ್ಲೋಡ್ ಮಾಡ್ದಂಗೆ ಆಗುತ್ತೆ ಅಂದ್ಬಿಟ್ಟು ಮಾಡ್ತಾಯಿದ್ದೀನಿ. ಇಲ್ಲಿ ಫಸ್ಟ್ ನಾನು ಪಾಪು ಇನ್ನು ಅವಾಗ ತಾನೇ ಸ್ನಾನ ಮಾಡಿಸಿ ಮಲಗಿಸ್ತಾ ಇದ್ದೆ. ಸರಿ ಹಣೆಗೆ ಇಟ್ಬಿಟ್ಟು ಮಲಗಿಸಿದ್ರೆ ನಾನೆಲ್ಲ ರೆಡಿ ಮಾಡ್ಕೊಳ್ಳೋ ಅಷ್ಟರಲ್ಲಿ ಅವನು ಮಲ್ಕೊಂಡಿರ್ತಾನೆ ಅಂದ್ಬಿಟ್ಟು ಅವನು ಮಲ್ಕೊತಾ ಇದ್ದ. ಮತ್ತು ಸ್ವಲ್ಪ ಟಚ್ ಮಾಡಿದ್ರೆ ಹಂಗೆ ಹಿಂಗೆ ಎದ್ದೇಳ್ತಾ ಇದ್ದ. ಸರಿ ಹಣೆಗೆ ಹಾಕ್ಬಿಟ್ರೆ ಮಲ್ಕೊಳ್ಳಿ ಅಂದ್ಬಿಟ್ಟು ಇವಾಗ ಹಣೆಗೆ ಹಾಕ್ತಾಯಿದ್ದೀನಿ. ಈ ಕಲರ್ ಕುಂಕುಮ ಎಷ್ಟು ಜನಕ್ಕೆ ಗೊತ್ತು ಕಾಮೆಂಟ್ ಮಾಡಿ. ಆವಾಗೆಲ್ಲ ತುಂಬಾ ಚೆನ್ನಾಗಿ ಬರ್ತಾಯಿತ್ತು ಕಲರು, ಬಟ್ ಇವಾಗಂತೂ ಅಂಟೋದೇ ಇಲ್ಲ. ಕಲರ್ ಅಷ್ಟು ಚೆನ್ನಾಗಿ ಬರೋದಿಲ್ಲ. ಆವಾಗ ನಾವು ಚಿಕ್ಕವರಾಗಿದ್ದಾವಾಗೆಲ್ಲ ಇದೇ ಟ್ರೆಂಡು. ಇದೊಂದು ಯಾವಾಗಲೂ ಮನೇಲಿ ಇರ್ತಾಯಿತ್ತು. ಯಾವುದೇ ಕಲರ್ ಡ್ರೆಸ್ ಆದ್ರೂ, ಸೀರೆ ಆದ್ರೂ, ಏನಾದ್ರೂ ಇದ್ರಲ್ಲಿ ಕಲರಾಗಿ ಏನೋ ಹಣೆಗೆಲ್ಲ ಹಾಕ್ಕೊಳ್ಳೋದೆಲ್ಲ ಚೆನ್ನಾಗಿರ್ತಾಯಿತ್ತು. ಎಷ್ಟು ಜನ ಇದನ್ನು ಯೂಸ್ ಮಾಡಿದ್ದೀರಾ ಕಾಮೆಂಟ್ ಮಾಡಿ. ಇವಾಗಂತೂ ಇದೆಲ್ಲ ಯೂಸ್ ಮಾಡೋದು ತುಂಬ ಅಂದರೆ ತುಂಬಾ ಕಡಿಮೆ ಅಂತಲೇ ಹೇಳ್ಬೋದು. ಇಲ್ಲಿ ಫಸ್ಟು ನಾಮನ ಇಟ್ಕೊಂಡು ಸೈಡಿಗೆ ಚಿಕ್ಕದಾಗಿ ಒಂದು ರೆಡ್ ಕಲರ್ ರೌಂಡ್ ಥರ ಹಾಕ್ಬಿಟ್ಟು ಸುತ್ತ ವೈಟ್ ಬೊಟ್ಟು ಥರ ಇಕ್ತೆ. ತುಂಬ ಸಿಂಪಲ್ಲಾಗಿ ಹಾಕ್ಕೊಂಡೆ. ಮತ್ತು ಇಲ್ಲಿ ಪೇಟನ ನಾನು ರೆಡಿ ಮಾಡ್ಕೊತಾ ಇದ್ದೀನಿ. ಆ್ಯಕ್ಚುಲಿ ನಾನು ಆರ್ಡರ್ ಮಾಡಿದ್ದೆ ಕ್ರಿಶ್ಚಿಯನ್ ಡ್ರೆಸ್ಸು, ಬಟ್ ಅದು 21st ಬರ್ತಾಯಿತ್ತು. ಮತ್ತು ಒಂದು ಆರ್ಡ್ರ್ ಮಾಡಿದ್ದೆ, ಅದು ನಾನು ಕಾಲ್ ಪಿಕ್ ಮಾಡಿಲ್ಲ ಅಂದ್ಬಿಟ್ಟು ಕ್ಯಾನ್ಸಲ್ ಮಾಡ್ಕೊಂಬಿಟ್ರು. ಆಮೇಲೆ ಇನ್ನೇನು ಮಾಡೋದು ಅಂತ ಮತ್ತೆ ಆರ್ಡ್ರ್ ಮಾಡಿದೆ. ಅದು ನೋಡಿದ್ರೆ 21st ಬರ್ತಾಯಿತ್ತು. ಸರಿ, ನಾನು 21st ಬಂದರೆ ಅದೇಂತಕ್ಕೆ ಯೂಸ್ಫುಲ್ ಆಗಲ್ಲ. ಸೊ ಅದರಿಂದ ಆಮೇಲೆ ಯೋಚನೆ ಮಾಡ್ತಾಯಿದ್ದೆ. ಆಮೇಲೆ ಹಂಗೆ ನೋಡ್ತಾ ಇದ್ದೆ, ಸರಿ ಇದೊಂದು ಕ್ರಿಶ್ಚಿಯನ್ದು ಪೇಟ ಥರ ಏನಾದರೂ ಮಾಡೋಣ ಅಂದ್ಬಿಟ್ಟು ಈ ಥರ ರೆಡಿ ಮಾಡಿಕೊಂಡೆ. ಫಸ್ಟು ಒಂದು ನ್ಯೂಸ್ ಪೇಪರ್, ಯಾವ ಪೇಪರ್ ಆದ್ರೂ ಅಷ್ಟೇ ಪಾಪುದು ಎಷ್ಟು ಬುರುಡೆ ಸೈಜ್ ಬರುತ್ತಲ್ವ ಆ ಸೈಜ್ಗೆ ನೋಡಿಕೊಂಡು ರೌಂಡ್ ಮಾಡಿಕೊಂಡು ಒಂದು ಪಿನ್ನ ಹಾಕ್ಕೊಬೇಕು. ಸ್ಟ್ಯಾಪ್ಲರ್ ಪಿನ್ ಹಾಕ್ಕೊಂಡ್ರೆ ಬೆಸ್ಟ್ ಅಂತಲೇ ಹೇಳ್ಬೋದು. ನನ್ನ ಹತ್ರ ಅದೆಲ್ಲೋ ಸಿಗ್ತಾ ಇರಲಿಲ್ಲ. ಸರಿ ಅಂದ್ಬಿಟ್ಟು ನಾರ್ಮಲಾಗಿ ಬರುತ್ತೆ ನೋಡಿ ಈ ಥರ ಪಿನ್ನು, ಅದನ್ನೇ ಹಾಕ್ಕೊಂಡೆ ನಾನು. ಅದನ್ನು ಹಾಕಿ ಸುತ್ತ ಏನು ವೇಲ್ ಬರುತ್ತಲ್ವ ಚಿಕ್ಕದು, ಸ್ಟಾಲ್ ವೇಲ್ ಅಂತಾರಲ್ಲ, ಅದನ್ನು ನೀಟಾಗಿ ರೌಂಡಲ್ಲಿ ಚೆನ್ನಾಗಿ ರೌಂಡ್ ಮಾಡಿಕೊಂಡು ಅದಾದ ನಂತರ ಅದಕ್ಕೂ ಸೇರಿಸಿ ಎಲ್ಲದಕ್ಕೂ ಒಂದು ಪಿನ್ ಹಾಕಿದೆ. ಅದು ಯಾಕೋ ನನಗೆ ಸರಿ ಬರ್ತಾಯಿಲ್ಲ ಅಂತ ಅನ್ನಿಸ್ತಾಯಿತ್ತು. ಅದಕ್ಕೆ ಒಂದು ರಬ್ಬರ್ ಬರುತ್ತೆ ನೋಡಿ, ಅದನ್ನು ಕುಚ್ಚು ಥರ ಕಟ್ಬಿಟ್ಟು ಅಲ್ಲಿಗೊಂದು ನವಿಲ್ದು ಗರಿ ಬರುತ್ತಲ್ವ ಅದನ್ನು ಹಾಕಿದೆ. ಮತ್ತು ಏನಾದರೂ ಸ್ವಲ್ಪ ಎಕ್ಸ್ಟ್ರಾ ಮಾಡೋಣ, ಯಾಕೋ ಇದು ಏನೋ ಒಂಥರ ಡಲ್ ಅನ್ನಿಸ್ತಾ ಇದೆ ಅಂತ ಅನ್ನಿಸ್ತು. ಸರಿ, ನನ್ನ ಹತ್ರ ಈ ಥರ ಒಂದು ಮುತ್ತೊಂದು ಒಂದು ಹಾರ ಇತ್ತು. ಇದರಲ್ಲಿ ಏನಾದರೂ ರೌಂಡ್ ಥರ ಎಲ್ಲಕ್ಕೂ ಹಾಕೋಣ ಅಂದ್ಬಿಟ್ಟು ನೋಡಿದೆ. ಜಸ್ಟ್ ಬರೀ ಫ್ರಂಟಿಗೆ ಹಾಕೋಣ ಅಂತ ಅಂದ್ಬಿಟ್ಟು ಫಸ್ಟು ಟ್ರೈ ಮಾಡಿದೆ. ಬಟ್ ಅದು ಯಾಕೋ ಚೆನ್ನಾಗಿ ಅನ್ನಿಸ್ತಾ ಇರಲಿಲ್ಲ, ನೋಡ್ಬೋದು ನೀವೇ. ಸರಿ ಬೇಡ, ಫುಲ್ ಎಲ್ಲ ಕಡೆಗೂ ರೌಂಡ್ ಥರ ಮಾಡಿಬಿಡೋಣ ಆವಾಗ, ಅಂದರೆ ಎಲ್ಲ ಕಡೆ ಈಕ್ವಲ್ ಆಗಿರುತ್ತೆ, ಚೆನ್ನಾಗಿ ಅನಿಸುತ್ತೆ ಅಂತ ಅಂದ್ಬಿಟ್ಟು ರೌಂಡ್ ಥರ ಮಾಡಿದೆ.
ರೌಂಡ್ ಥರ ಮಾಡಿದ್ಮೇಲೆ ಅದು ಪರ್ಫೆಕ್ಟಾಗಿ ಒಂಥರ ಕ್ಯೂಟಾಗಿ ಅನ್ನಿಸ್ತಾ ಇತ್ತು. ಸೀರಿಯಸ್ಲಿ ನಾನು ಆರ್ಡರ್ ಮಾಡಿರೋದು ಇಷ್ಟು ಚೆನ್ನಾಗಿ ಬರ್ತಾ ಇರಲಿಲ್ಲ, ಬಟ್ ಇದಂತೂ ಸಖತ್ತಂದರೆ ಸಖತ್ತಾಗಿ ಕಾಣಿಸ್ತಾ ಇತ್ತು. ನೀವು ಇವತ್ತು ನನ್ನ ಒಂದು ವಿಡಿಯೋನ ನೋಡಿದರೆ, ನಾನು ಪೋಸ್ಟ್ ಮಾಡಿದ್ಮೇಲೆ ನೋಡಿದ್ರೆ ದಯವಿಟ್ಟು ಈ ಥರ ಒಂದು ಸಲ ಟ್ರೈ ಮಾಡಿ. ನಾರ್ಮಲಾಗಿ ಕಿರೀಟ ಎಲ್ಲ ಹಾಕೋದ್ಕಿಂತ ಇದು ನೆಕ್ಸ್ಟ್ ಲೆವೆಲ್ ಲುಕ್ ಕೊಡುತ್ತೆ ಅಂತಲೇ ಹೇಳ್ಬೋದು. ಅದರಲ್ಲೂ ನನಗೆ ಈ ಥರ ಕ್ರಿಯೇಟಿವಿಟಿಯಾಗಿ ಏನಾದರೂ ಮಾಡೋದಂದರೆ ಸಖತ್ ಇಂಟ್ರೆಸ್ಟ್ ಸ್ವಲ್ಪ ಜಾಸ್ತಿ ಅಂತಲೇ ಹೇಳ್ಬೋದು. ಇದು ಅಂತಲ್ಲ, ಏನಾದ್ರೂ ಅಷ್ಟೇ ಈ ಹಬ್ಬಗಳಲ್ಲಿ ಬಂದಾಗ ಏನಾದರೂ DIY ಮಾಡೋದಾಗಿರಲಿ, ಒಂಥರ ಡೆಕೋರ್ ಮಾಡೋದಾಗಿರಲಿ, ಇದೆಲ್ಲ ನನಗೆ ಸಖತ್ ಇಷ್ಟ ಆಗುತ್ತೆ. ನಿಮಗೂ ಇದರಲ್ಲೆಲ್ಲ ಇಂಟ್ರೆಸ್ಟ್ ಇದೆಯಾ ಏನಾಯ್ತಾ ಅಂದ್ಬಿಟ್ಟು ಕಾಮೆಂಟ್ ಮಾಡಿ. ನೋಡಿ, ಈ ಥರ ಮಾಡಿದೆ. ಇದು ಯಾಕೋ ನನಗೆ ಒಂಥರ ಚೆನ್ನಾಗಿ ಅನ್ನಿಸ್ತಾ ಇರಲಿಲ್ಲ. ವೈಟ್ ಕಲರ್ ಸರ ಏನಾದರೂ ಈ ಥರ ಹಾರ ಏನಾದರೂ ಇದ್ದಿದ್ರೆ ಇನ್ನೂ ಚೆನ್ನಾಗಿ ಕಾಣಿಸ್ತಾ ಇತ್ತೇನೋ ಗೊತ್ತಿಲ್ಲ, ಬಟ್ ಇದು ಈ ಗ್ರೀನ್ ಕಲರು ಚೆನ್ನಾಗಿ ಕಾಣಿಸ್ತಾ ಇತ್ತು. ಇದರ ಯಾವ ಕಲರ್ ಹಾಕಿದ್ರೂ ಚೆನ್ನಾಗೇ ಕಾಣಿಸ್ತಾ ಇತ್ತು ಅಂತ ನನ್ನ ಒಂದು ಒಪಿನಿಯನು. ನಿಮಗೇನು ಅನಿಸುತ್ತೆ ಕಾಮೆಂಟ್ ಮಾಡಿ. ಈ ಥರ ಯಾವುದೇ ವೇಲಿದ್ರೂ ನೀವು ಮಾಡ್ಕೊಬೋದು, ಆರಾಮ್ಸೆ ಈ ಥರ ಮಾಡ್ಕೊಬೋದು. ನೆಕ್ಸ್ಟ್ ಈ ಥರ ರೌಂಡ್ ಥರ ಮಾಡಿದ್ನಲ್ವ, ಈ ಥರ ಚೆನ್ನಾಗಿ ಅನ್ನಿಸ್ತಾ ಇತ್ತು ನನಗೆ. ನಿಮಗೆ ಇದು ಯಾವ ಥರ ಬಂದಿದೆ, ಚೆನ್ನಾಗಿ ಕಾಣಿಸ್ತಾ ಇದೆಯಾ ಏನು ಅಂತ ಅಂದ್ಬಿಟ್ಟು ನನಗೆ ಕಾಮೆಂಟ್ ಮಾಡಿ. ನಿಮಗೇನಾದರೂ ಇದು ಯೂಸ್ಫುಲ್ ಆಯಿತು ಅಂತಂದರೂ, ನೀವೇನಾದರೂ ಇದನ್ನು ಟ್ರೈ ಮಾಡಿದರೆ ಮನೇಲಿ ಅದನ್ನು ಕೂಡ ಕಾಮೆಂಟ್ ಮಾಡಿ. ಮತ್ತು ಕೃಷ್ಣ ಜನ್ಮಾಷ್ಟಮಿ ಹಬ್ಬನ ನೀವು ಎಷ್ಟು ಜನ ಮಾಡ್ತೀರಾ ಏನು ಎತ್ತ ಅಂತಲೂ ಕಾಮೆಂಟ್ ಮಾಡಿ. ಲಾಸ್ಟ್ ಇಯರು ನಾನು ಪ್ರೆಗ್ನೆಂಟ್ ಇದ್ದೆ. ನನಗೆ ಕೃಷ್ಣನೇ ಬೇಕು ಅಂದ್ಬಿಟ್ಟು ನಾನು ಕೃಷ್ಣನ ಪೂಜೆ ಮಾಡಿ ರವೆ ಉಂಡೆ ಎಲ್ಲ ಮಾಡಿ ಅದರದ್ದು ಬ್ಲಾಗ್ ನಾನು ಅಪ್ಲೋಡ್ ಮಾಡಿದ್ದೆ. ಈ ವರ್ಷ ನನಗೆ ಲಿಟಲ್ ಕೃಷ್ಣನೇ ಬಂದಿದ್ದಾನೆ. ನನಗಂತೂ ಸಖತ್ ಖುಷಿ ಆಯಿತು. ಮತ್ತು ಇಲ್ಲಿಗೊಂದು ರಬ್ಬರ್ ಬ್ಯಾಂಡ್ನ ಹಾಕ್ಕೊಂಡಿದ್ದೆ. ಬಟ್ ಸ್ಟ್ಯಾಪ್ಲರ್ ಪಿನ್ ಮಾಡಿದ್ರೆ ಏನಾಗ್ತಾಯಿತ್ತು ಅಂದರೆ ಮತ್ತೆ ಅದನ್ನ ರಿಮೂವ್ ಮಾಡುವಾಗ ವೇಲೆಲ್ಲ ಸ್ವಲ್ಪ ಹಾಳಾಗೋ ಚಾನ್ಸಸ್ ಇರ್ತಿತ್ತೇನೋ. ಬಟ್ ನನ್ನ ಹತ್ರ ಅದು ಎಲ್ಲೋ ಇಟ್ಬಿಟ್ಟಿದ್ದೀನಿ, ಸಿಗ್ತಾ ಇರಲಿಲ್ಲ ಅಂದ್ಬಿಟ್ಟು ನಾನು ನಾರ್ಮಲ್ ಪಿನ್ನೇ ಯೂಸ್ ಮಾಡಿಕೊಂಡೆ. ಬಟ್ ಅದೇನೋ ಆ ಥರ ಡ್ಯಾಮೇಜ್ ಆಗೋದಿಲ್ಲ ಈ ಥರ ಪಿನ್ ಯೂಸ್ ಮಾಡೋದ್ರಿಂದ. ಆಮೇಲೆ ಹೆಂಗೋ ಅದು ಪೇಟ ಎಲ್ಲ ರೆಡಿ ಆಯಿತು. ಮತ್ತು ಏನೇನು ಅದಕ್ಕೆ ಹಾರ ಬೇಕು ಅದನ್ನೆಲ್ಲ ಎತ್ತಿಟ್ಕೊಂಡೆ. ಆಮೇಲೆ ದುಪ್ಪಟ ಕೆಳಗಡೆ ಬ್ಯಾಕ್ಗ್ರೌಂಡಿಗೆ ಏನು ಮಾಡೋಣ ಅಂತಂದ್ಬಿಟ್ಟು ರೆಡಿ ಮಾಡ್ಕೊತಾ ಇದ್ದೆ. ಬಟ್ ಮುಟ್ಟಿದ್ದೆಲ್ಲ ಕರೆಕ್ಟಾಗಿ ಸೂಟೇಬಲ್ ಆಗೋ ಥರನೇ ಸಿಕ್ತು. ಜಾಸ್ತಿ ನಾನು ಇದಕ್ಕೆ ಟೈಮ್ನೇನೋ ಸ್ಪೆಂಡ್ ಮಾಡಿಲ್ಲ. ಜಸ್ಟ್ ಒಂದು ಬುಟ್ಟಿ ಥರ ಇತ್ತು, ಆ ಬುಟ್ಟಿನ ತೊಗೊಂಡೆ. ಈ ಥರ ಕೆಳಗಡೆ ಒಂದು ಹಾಸೋದು ಅದು ಕೂಡ ಮತ್ತು ರಾಧಾ ಮತ್ತು ಪಿಕಾಕ್ ಎಲ್ಲ ಇತ್ತು. ಅದೂ ತುಂಬ ಅಂದರೆ ತುಂಬ ಚೆನ್ನಾಗಿ ಅದಕ್ಕೆ ಸೂಟ್ ಆಗ್ತಾಯಿತ್ತು. ಒಂದು 2 ದೊಡ್ಡದು ಇದನ್ನು ತೊಗೊಂಡೆ, ಏನಪ್ಪ ಟವೆಲ್ನ ತೊಗೊಂಡಿದ್ದೆ. ಮತ್ತು ಯಾಕೋ ಒಳಗಡೆ ಸ್ವಲ್ಪ ಹಳ್ಳ ಥರ ಅನ್ನಿಸ್ತಾಯಿತ್ತಲ್ಲ, ಅಲ್ಲಿ ಒಂದು ಚಿಕ್ಕ ಪಿಲ್ಲೋನ ಇಕ್ಬಿಟ್ಟು ಈ ಥರ ಅದನ್ನೆಲ್ಲ ನೀಟಾಗಿ ಕವರ್ ಮಾಡಿದೆ. ನೋಡ್ಬೋದು, ಏನಾದರೂ ಒಂದು ಯಾವುದೇ ಒಂದು ಹಬ್ಬ ಆಗಿರಲಿ ಏನೇ ಆಗಿರಲಿ ಈ ಥರ ಡೆಕೋರ್ ಮಾಡೋದ್ರಲ್ಲಿ ಎಷ್ಟು ಟೈಮು, ಕೆಲವೊಬ್ರಿಗೆ ಟೈಮ್ ಹಿಡಿಯುತ್ತೆ, ಕೆಲವೊಂದಕ್ಕೆ ಟೈಮ್ ಹಿಡಿಯೋದಿಲ್ಲ. ಬಟ್ ಯಾವುದೇ ಒಂದು DIY ಮಾಡ್ತೀನಿ ಅಂತಂದ್ರೂ ಅದಕ್ಕೆ ಇಂಟ್ರೆಸ್ಟ್ ಇರಬೇಕು. ಆವಾಗ ಮಾತ್ರ ಅದು ಇಷ್ಟಪಟ್ಟು ಮಾಡಿದ್ರೆ ಮಾತ್ರ ಅದು ಚೆನ್ನಾಗಿ ಬರೋದು. ಮತ್ತು ಇದೊಂದು ಯಾವಾಗಲೂ ಒಂದು ಸಲ ತೊಗೊಂಡಿದ್ದು, ಇದು ನವಿಲುಗರಿದು ಇದು ಇತ್ತು. ಇದನ್ನು ಇಟ್ಟರೆ ಚೆನ್ನಾಗಿರುತ್ತಲ್ವ ಕೃಷ್ಣ ಅಂದ್ಬಿಟ್ಟು ಇದನ್ನು ಇಟ್ಟಿದ್ದು ಎಲ್ಲನೂ ಸಖತ್ತಾಗಿದ್ದಕ್ಕೆ ನಾನು ಜಾಸ್ತಿ ಟೈಮೇ ತೊಗೊಂಡಿರಲಿಲ್ಲ. ಒಂದು 10 ನಿಮಿಷ, 1/4 ಗಂಟೆನೂ ಆಗಲಿಲ್ಲ ಅಷ್ಟೇ. ಅಷ್ಟು ಬೇಗನೆ ನಾನೆಲ್ಲ ಮುಗಿಸ್ಬಿಟ್ಟೆ. ಆ ಫೋಟೋನೂ ಅಷ್ಟೇ ಎಷ್ಟು ಚೆನ್ನಾಗಿ ಬಂದಿದೆ ಅಂದರೆ ನಿಜ ನನ್ನದೇ ದೃಷ್ಟಿ ಅಂತಲೇ ಹೇಳ್ಬೋದು. ಇದರಲ್ಲಿ ಈ ವಿಡಿಯೋದಲ್ಲಿ ನಾನು ಆ ಪಾಪುದು ಆ ಫೋಟೋನ ತೋರಿಸಿಲ್ಲ, ಅದಕ್ಕೆ ಒಂದು ಸಿಂಬಲ್ನ ಹಾಕಿದ್ದೀನಿ. ಯಾಕೆ ಅಂತ ಅಂದರೆ ನನ್ನ 500 ಇನ್ನೊಂದು 150 ಅಷ್ಟು ಸಬ್ಸ್ಕ್ರೈಬರ್ಸ್ ಆದರೆ ಮತ್ತು ಈ ಒಂದು ವಿಡಿಯೋಗೆ ಚೆನ್ನಾಗಿ ವ್ಯೂಸ್ ಮತ್ತು ಲೈಕ್ ಬಂದರೆ ಆ ಫೋಟೋಸ್ಗಳನ್ನ ನಾನು ಶೇರ್ ಮಾಡೋಣ ಅಂತ ಅಂದ್ಕೊತಾ ಇದ್ದೀನಿ. ಇದನ್ನು ಡಿಮ್ಯಾಂಡ್ ಅಂತ ಅಂದ್ಕೋಬೇಡಿ, ರಿಕ್ವೆಸ್ಟ್ ಅಂತ ಅಂದ್ಕೊಳ್ಳಿ. ಪ್ಲೀಸ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ. ನೆಕ್ಸ್ಟು ಅಥವಾ
ಅಥವಾ 500 ಸಬ್ಸ್ಕ್ರೈಬರ್ಸ್ ಆಗ್ತಾರಲ್ವ, ಆವಾಗ ನಾನು ಫೋಟೋಸು ಮತ್ತು ವೀಡಿಯೋಸ್ನ ನಾನು ಶೇರ್ ಮಾಡ್ಕೊತೀನಿ. ಪ್ಲೀಸ್ ಬೇಗ ಬೇಗ ಸಬ್ಸ್ಕ್ರೈಬ್ ಮಾಡಿಕೊಂಡು ಈ ಒಂದು ವಿಡಿಯೋಗೆ ಲೈಕ್ನ ಮಾಡಿ ಮತ್ತು ಒಂದು ರೆಡ್ ಕಲರ್ ಹಾರ್ಟ್ನ ಸೆಂಡ್ ಮಾಡಿ. ಅದು ನನ್ನ ಲಿಟಲ್ ಕೃಷ್ಣ ಕೌಶಿಕ್ಗೋಸ್ಕರ. ಪ್ಲೀಸ್ ಬೇಗ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಗಾಯ್ಸ್. ಇದನ್ನ ಡಿಮ್ಯಾಂಡ್ ಅಂದ್ಕೋಬೇಡಿ, ಮತ್ತು ಪದೇ ಪದೇ ಹೇಳ್ತಾ ಇದ್ದೀನಿ, ರಿಕ್ವೆಸ್ಟ್ ಅಂತ ಅಂದ್ಕೊಳ್ಳಿ. ಪ್ಲೀಸ್ ಬೇಗ ಬೇಗ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಗಾಯ್ಸ್. ಮತ್ತು ಹೇಗೆ ಬಂದಿದೆ ಅಂತ ಕಾಮೆಂಟ್ ಮಾಡಿ ಬ್ಯಾಕ್ಗ್ರೌಂಡ್.